ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ಗೆ ಸಂಕಷ್ಟ ಫಿಕ್ಸ್. ಪ್ರದೋಷ್ ಮಾಫಿ ಸಾಕ್ಷಿಯನ್ನ ಕೋರ್ಟ್ ಅಂಗೀಕರಿಸಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನಿಬಂಧನೆ ಹೇರಿ ಅನುಮತಿಯನ್ನ ಸೆಷನ್ಸ್ ಕೋರ್ಟ್ ಕೊಟ್ಟಿದೆ. ಪ್ರದೋಷ್ಗೆ ಗೊತ್ತಿರುವಂತ ಎಲ್ಲಾ ಸತ್ಯವನ್ನು ಕೂಡ ಹೇಳಬೇಕು. ಸುಳ್ಳು ಹೇಳಿದ್ರೆ ಪ್ರಾಸಿಕ್ಯೂಷನ್ ತೀರ್ಮಾನ ಕೈಗೊಳ್ಳಲಿದೆ. ಮಾಫಿ ಸಾಕ್ಷಿಗೆ ಮುಂದಾಗಿರುವಂತಹ ಪ್ರದೋಷ್ಗೆ ಕೋರ್ಟ್ ನಿಬಂಧನೆ ವಿಧಿಸಿದೆ. 59ನೇ ಸಿಸಿಎಚ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಅಲ್ಲಿಗೆ ನಟ ದರ್ಶನ್ ಅವರಿಗೆ ಸಂಕಷ್ಟ ಫಿಕ್ಸ್. 59ನೇ ಸಿಸಿಎಚ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಕೊಲೆ ಕೇಸ್ನ ಆರೋಪಿ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು ಮಾಫಿ ಸಾಕ್ಷಿಯ ವಿಚಾರ. ಇದೀಗ A14 ಪ್ರದೋಷ್ ಮಾಫಿ ಸಾಕ್ಷಿಯನ್ನ ಕೋರ್ಟ್ ಅಂಗೀಕರಿಸಿದೆ. ಸೊ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರಿಗೆ ನಿಜಕ್ಕೂ ಇದು ಬಿಗ್ ಶಾಕ್. ನಿಬಂಧನೆ ಹೇರಿ ಅನುಮತಿಯನ್ನ ಸೆಷನ್ಸ್ ಕೋರ್ಟ್ ಕೊಟ್ಟಿದೆ. ಪ್ರದೋಷ್ಗೆ ಗೊತ್ತಿರುವಂತಹ ಎಲ್ಲಾ ಸತ್ಯವನ್ನು ಕೂಡ ಹೇಳಬೇಕು. ಆತ ಏನಾದ್ರೂ ಸುಳ್ಳು ಹೇಳಿರುವಂತ ವಿಚಾರ ಏನಾದ್ರೂ ಗೊತ್ತಾದ್ರೆ ಕಾನೂನಾತ್ಮಕವಾಗಿ ಆತನ ವಿರುದ್ಧ ಏನಿರುತ್ತೆ ಪ್ರಾಸಿಕ್ಯೂಷನ್ ಅದರ ತೀರ್ಮಾನವನ್ನ ಕೈಗೊಳ್ಳಲಿದೆ. ಈಗ ಆಲ್ರೆಡಿ ಮಾಫಿ ಸಾಕ್ಷಿ ಅರ್ಜಿ ಹಾಕಿದಂತ ಸಂದರ್ಭದಲ್ಲೇನೆ 10 ಹಲವು ಮಹತ್ವದ ವಿಚಾರಗಳನ್ನ ಆತ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದ. ಆತನಿಗೆ ಈ ಕೇಸ್ ಯಾವ ರೀತಿಯಾಗಿ ಇನ್ವಾಲ್ವ್ ಆದ, ಜೊತೆಗೆ ಆತನ ಪಾತ್ರ ಏನು, ಆತ ಕಣ್ಣಲ್ಲಿ ಕಂಡಂತಹ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಏನ್ ಮಾಡಿದ್ರು, ಇತರೆ ಆರೋಪಿಗಳು ಏನ್ ಮಾಡಿದ್ರು, ಆತನ ಪಾತ್ರ ಏನು, ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಸತ್ಯವನ್ನೇ ಆತ ಹೇಳಬೇಕಾಗತ್ತೆ. ಸೊ ಅಲ್ಲಿಗೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ತಂದಿಟ್ಟಿದ್ದಂತ ವಿಚಾರ ಈಗ ಮತ್ತೆ ಕೋರ್ಟ್ನಿಂದ ಬಿಗ್ ಶಾಕ್ ಎದುರಾಗಿದೆ. ಒಂದಷ್ಟು ನಿಬಂಧನೆ ಹೇರಿ ಅನುಮತಿಯನ್ನ ಕೋರ್ಟ್ ಕೊಟ್ಟಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆತನಿಗೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಸತ್ಯಗಳೇನಿದೆ ಅದನ್ನ ಆತ ಹೇಳಬೇಕು. ಸೊ ಅಲ್ಲಿಗೆ ಅಪ್ರೂವರ್ ಮಾಡಬಾರ್ದು ಅಂತೇಳಿ ಆತನಿಗೆ ಯಾರೋ ತಲೆ ಕೆಡಿಸಿದ್ದಾರೆ, ಆತನನ್ನ ಅಪ್ರೂವರ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ದರ್ಶನ್ ಪರ ವಕೀಲರು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಬಟ್ ಅದ್ಯಾವುದರಲ್ಲೂ ಕೂಡ ದರ್ಶನ್ ಪರ ವಕೀಲರಿಗೆ ಅಲ್ಲಿ ಸಕ್ಸಸ್ ಸಿಗಲಿಲ್ಲ. ದರ್ಶನ್ ಅವರಿಗೆ ಹಿನ್ನಡೆನೇ ಆಗ್ತಾ ಇತ್ತು. ಮತ್ತೊಂದು ಕಡೆ ಈಗ ಇಷ್ಟು ದಿನಗಳಿಂದ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದ್ದಂತಹ ಮಾಫಿ ಸಾಕ್ಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಆದೇಶ ಸದ್ಯ ಹೊರಬಿದ್ದಿದೆ. 59ನೇ ಸಿಸಿಎಚ್ ಕೋರ್ಟ್ನಿಂದ ಮಹತ್ವದ ಆದೇಶ ಬಂದಿದೆ. ಪ್ರದೋಷ್ನ ಮಾಫಿ ಸಾಕ್ಷಿಯನ್ನ ಕೋರ್ಟ್ ಅಂಗೀಕರಿಸಿದೆ. ಸೊ ಅಲ್ಲಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರದೋಷ್ ಅವರು ಈಗ ಎಲ್ಲ ಸತ್ಯವನ್ನು ಕೂಡ ಹೇಳಬೇಕು. ಒಂದು ವೇಳೆ ಈಗ ಆತ ಏನೆಲ್ಲ ಸತ್ಯಗಳನ್ನ ಹೇಳ್ತಾನೆ, ಈ ಪಟ್ಟಣಗೆರೆ ಶೆಡ್ಡಿಗೆ ಹೋಗಿದ್ದು, ಜೊತೆಗೆ ದರ್ಶನ್ ಅವ್ರು ಕಾಲ್ ಮಾಡಿದ್ದು, ಅಲ್ಲಿ ಅವರನ್ನ ಭೇಟಿ ಮಾಡಿದ್ದು, ಆ ನಂತರದಲ್ಲಿ ಅವರು ಪವಿತ್ರ ಗೌಡ ಮನೆಗೆ ಹೋಗಿದ್ದು, ಅಲ್ಲಿಂದ ಶೆಡ್ಡಿಗೆ ಹೋದಂಥ ಸಂದರ್ಭದಲ್ಲಿ ಏನೇನಾಗಿತ್ತು, ಪ್ರತಿಯೊಂದು ವಿಚಾರ ಈಗ ಆಲ್ರೆಡಿ ಕಲೆಕ್ಟ್ ಮಾಡಿರುವಂತಹ ಎವಿಡೆನ್ಸ್ಗಳೇನಿರುತ್ತೆ ಆ ಸಾಕ್ಷಿಗಳ ಜೊತೆಗೆ ಪ್ರದೋಷ್ ಹೇಳುವಂತಹ ಸಾಕ್ಷಿ ಕೂಡ ಹೋಲಿಕೆ ಆಗಬೇಕು, ಒಂದಕ್ಕೊಂದು ಮ್ಯಾಚ್ ಆಗಬೇಕು. ಎಷ್ಟೊತ್ತಿಗೆ ಕಾಲ್ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತ ಕಾಲ್ ಡೀಟೇಲ್ಸು, ಜೊತೆಗೆ ಎಷ್ಟೊತ್ತಿಗೆ ಇವರು ಹೋದ್ರು ಅದಕ್ಕೆ ಸಂಬಂಧಪಟ್ಟಂತ CCTV ಫುಟೇಜಸ್ ಆಗಿರ್ಬೋದು, ಪ್ರತಿಯೊಂದು ಆಯಾಮದಲ್ಲೂ ಕೂಡ ಈಗ ಆತ ಸುಳ್ಳು ಹೇಳ್ತಾ ಇದ್ದಾನ ಸತ್ಯ ಹೇಳ್ತಾ ಇದ್ದಾನ ಅನ್ನುವಂಥದ್ದು ಪ್ರಾಸಿಕ್ಯೂಷನ್ ನಿರ್ಧಾರ ಮಾಡುತ್ತೆ. ಬಿಕಾಸ್ ಈಗ ಪ್ರತಿಯೊಂದು ವಿಚಾರ ಆಲ್ರೆಡಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, CCTV ಫುಟೇಜ್ಗಳಾಗಿರ್ಬೋದು ಅಥವಾ ಸಾಕ್ಷಿಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಈತ ಹೇಳುವಂಥ ಸತ್ಯಕ್ಕೂ ಅಲ್ಲಿ ಸಿಕ್ಕಿರುವಂಥ ಸಾಕ್ಷಿಗಳಿಗೂ ಕೂಡ ಹೋಲಿಕೆ ಮಾಡಲಾಗುತ್ತೆ. ಸೊ ಅಲ್ಲಿಗೆ ದರ್ಶನ್ ಅವರಿಗೆ ನಿಜಕ್ಕೂ ಕೂಡ ಬಿಗ್ ಶಾಕ್ ಇದು. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಹಿಂದೆ ವಾದ ಪ್ರತಿವಾದವನ್ನ ಆಲಿಸಿದಂತಹ ಸೆಷನ್ಸ್ ಕೋರ್ಟ್ ಈತನ ಮಾಫಿ ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತ ಆದೇಶವನ್ನ ಮುಂದೂಡಿಕೆ ಮಾಡ್ತಾನೆ ಬರ್ತಾ ಇತ್ತು. ಸೊ ಅಲ್ಲಿಗೆ ಇವತ್ತು ಕೊಲೆ ಕೇಸ್ನಲ್ಲಿ 14ನೇ ಆರೋಪಿ ಆಗಿರುವಂತ ಪ್ರದೋಷ್ ಅಪ್ರೂವರ್ ಆಗೋದಕ್ಕೆ ಕೋರ್ಟ್ ಪರ್ಮಿಷನ್ ನೀಡಿದೆ. ಒಂದಷ್ಟು ನಿಬಂಧನೆಗಳನ್ನ ಹೇರಲಾಗಿದೆ. ಅಲ್ಲಿಗೆ ನಟ ದರ್ಶನ್ ಅವರಿಗೆ ಸಂಕಷ್ಟ ಫಿಕ್ಸ್. ಯಾವಾಗ ಜೈಲಿಗೆ ಹೋಗ್ತಾರೆ ನಟ ದರ್ಶನ್ ಅವರು, ಈ ತರದೊಂದು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರ ಕೈವಾಡ ಇದೆ ಅಂತೇಳಿ ಅಂದಿನಿಂದಲೂ ಕೂಡ ಜೊತೆಯಲ್ಲೇ ಇದ್ದಂತಹ ಪ್ರದೋಷ್ ಆಲ್ ಆಫ್ ಎ ಸಡನ್ ತಾನು ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದಾದಂಥ ದಿನದಿಂದಲೂ ಕೂಡ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಕಾಡ್ತಾ ಇತ್ತು. ಯಾಕೆ ಅಂತ ಅಂದ್ರೆ
ಇವರಿಬ್ಬರು ಕೂಡ ಬಹಳ ಹಳೆ ಸ್ನೇಹಿತರು. ಎಲ್ಲ ಒಂದು ಕ್ರಿಕೆಟ್ ಆಡಬೇಕಾದ್ರೆ ಪರಿಚಯ ಆಗಿರುತ್ತೆ. ಆ ಪರಿಚಯ ಬಹಳ ಕ್ಲೋಸ್ ಬಾಂಡಿಂಗ್ ಬೆಳ್ಕೊಳ್ಳುತ್ತೆ ಇಬ್ಬರ ನಡುವೆ. ಎಲ್ಲ ವಿಚಾರದಲ್ಲೂ ಪಾರ್ಟಿ ಪಬ್ಬು ಅಂತೆಲ್ಲ ಓಡಾಡುವಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಜೊತೆಗೇನೆ ಈ ಪ್ರದೋಷ್ ಇರ್ತಾ ಇದ್ದ. ಮತ್ತೊಂದು ಕಡೆ 2003ರಿಂದಲೂ ಕೂಡ ದರ್ಶನ್ ಅವರು ನನಗೆ ಪರಿಚಯ ಇದ್ದಾರೆ. ಜಯನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಆಡ್ತಿದ್ದಾಗ ನಮ್ಮಿಬ್ಬರ ನಡುವೆ ಪರಿಚಯ ಆಗತ್ತೆ. ಸೊ ಪ್ರದೋಷ್ ಅರ್ಜಿಯಲ್ಲಿ ಈ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದು. ಸೊ ಜಯನಗರದ ನ್ಯಾಷನಲ್ ಕಾಲೇಜು ಗ್ರೌಂಡ್ನಲ್ಲಿ ಕ್ರಿಕೆಟ್ ಆಡ್ತಿದ್ದಂಥ ಸಂದರ್ಭದಲ್ಲಿ ಫ್ರೆಂಡ್ಶಿಪ್ ಆಗುತ್ತೆ. ಈತನಿಗೂ ಕೂಡ ಒಂದು ಸ್ವಲ್ಪ ಸಿನಿಮಾ ಹುಚ್ಚಿರುತ್ತೆ. 2024ರ ಜೂನ್ 8ರಂದು ನಾನು ದರ್ಶನ್ ಅವರ ಮನೆಗೆ ಹೋಗಿದ್ದೆ. ಅವ್ರು ನನಗೆ ಫೋನ್ ಮಾಡಿದ್ರು, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಕರೆದಿದ್ರು, ಅಲ್ಲಿಂದ ಕರ್ಕೊಂಡು ಹೋದ್ರು ನನ್ನ. ಅದಾದ ನಂತರದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಪವನ್ ರೆಸ್ಟೋರೆಂಟ್ಗೆ ಬಂದು ದರ್ಶನ್ ಅವರಿಗೆ ಮೊಬೈಲ್ನಲ್ಲಿ ಏನೋ ತೋರಿಸ್ದ. ಅದನ್ನ ನೋಡಿ ದರ್ಶನ್ ಅವರು ಬಹಳ ಸಿಟ್ಟು ಮಾಡ್ಕೊಳ್ತಾರೆ. ತಕ್ಷಣ ಪವಿತ್ರ ಗೌಡ ಅವರಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಆ ಬಳಿಕ ಪವಿತ್ರ ಗೌಡ ನಿವಾಸದ ಕಡೆಗೆ ಕಾರನ್ನ ಚಲಾಯಿಸುವಂತೆ ನನಗೆ ಹೇಳ್ತಾರೆ. ನಾನು ಕರ್ಕೊಂಡು ಹೋದೆ. ಇದೆಲ್ಲವೂ ಕೂಡ ಆತ ಅರ್ಜಿಯಲ್ಲಿ ಹೇಳಿದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ತಲೆ ಬಿಸಿ ತಂದಿದ್ದಂಥ ವಿಚಾರ ಮಾಫಿ ಸಾಕ್ಷಿ ಈಗ ಕೋರ್ಟ್ ಅಪ್ರೂವರ್ ಆಗಿ ಪರಿಗಣನೆ ಮಾಡಿದೆ. ಒಂದಷ್ಟು ನಿಬಂಧನೆಗಳನ್ನು ಕೂಡ ಹೇರಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಏನ್ ನಡೀತು ಇವತ್ತು? ಏನದು ನಿಬಂಧನೆಗಳು? ಖಂಡಿತವಾಗ್ಲೂ ಪ್ರಭು, ಈಗಾಗಲೇ ನಿಜಕ್ಕೂ ಕೂಡ ಈ ಒಂದು ಕೊಲೆ ಕೇಸ್ನ ಪ್ರಕರಣದಲ್ಲಿ ಇದ್ದಂತಹ ಕೆಲವೊಂದು ಆರೋಪಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಅಂದ್ರೆ ಈಗ ಎಕ್ಸ್ಪೆಕ್ಟ್ ಇವರು ಪ್ರದೋಷ್ ಬಿಟ್ಟು ಎಲ್ಲರಿಗೂ ಕೂಡ ರೀತಿ ತಲೆನೋವು ಅಂತಾನೆ ಹೇಳ್ಬೋದು. ಸೊ ಈಗ ಈ ಒಂದು ವಿಚಾರಕ್ಕೆ ಈಗಾಗಲೇ ಏನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ನಾನು ಏನು ಹೇಳಿದ್ರು ಆ ಒಂದು ವಿಚಾರಕ್ಕೆ ಈಗಾಗಲೇ ಕೋರ್ಟ್ ಕೂಡ ಅಷ್ಟು ಅಂತ ಕೂಡ ಹೇಳಿರುವಂತದ್ದು. ಯಾಕಂದ್ರೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ಯಾಕಂದ್ರೆ ಉಳಿದಂತ ಆರೋಪಿಗಳೇನಿದ್ದಾರೆ ಎಲ್ಲರೂ ಕೂಡ ಹೈಕೋರ್ಟ್ ಪೆಟ್ಟಿಲು ಕೂಡ ಏರಿದ್ರು. ಒಂದಿಬ್ರು 3 ಜನ ಆರೋಪಿಗಳು ಮಾಫಿ ಸಾಕ್ಷಿಯಾಗಿ ಆತನನ್ನ ಪರಿಗಣನೆ ಮಾಡಬಾರ್ದು ಅಂತ ಹೇಳಿ ದರ್ಶನ್ ಪರ ವಕೀಲರು ಕೂಡ ವಾದ ಮಾಡಿದ್ರು. ಇನ್ನುಳಿದಂತೆ ಬೇರೆಯವರು ವಕೀಲರು ಕೂಡ ವಾದವನ್ನ ಮಾಡಿದ್ರು. ಆದ್ರೆ ಇದೀಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಧೀಶರು ಕೂಡ ತೀರ್ಪನ್ನು ಕೂಡ ಕೊಟ್ಟಿರುವಂತದ್ದು. ಮಾಫಿ ಸಾಕ್ಷಿಯಾಗಿ ಇವರ ಒಂದು ವಿಚಾರವನ್ನೇನಿತ್ತು ಅದನ್ನು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಗೀಕಾರವನ್ನ ಮಾಡಿದೆ. ಈಗ ಆತ ಕೂಡ ಮಾಫಿ ಸಾಕ್ಷಿಯಾಗಿ ಆತನು ಕೂಡ ಈಗಾಗಲೇ ಹೇಳ್ಬೋದು ಅನ್ನೋದೊಂದು ಸ್ಪಷ್ಟವಾದಂತ ಒಂದು ಆದೇಶವನ್ನು ಕೂಡ ಈಗಾಗಲೇ ಕೋರ್ಟ್ ಕೂಡ ಕೊಟ್ಟಿರುವಂತದ್ದು. 59ನೇ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಾಗಿರುವಂತಹ ಸುಜಾತ ಎಂ ಸಾಮ್ರಾಣಿ ಅವರಿಂದ ಈಗಾಗಲೇ ಆದೇಶ ಆಗಿರುವಂತದ್ದು. ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ನುಡಿಯಲು ಕೂಡ ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದು ನಿಜಕ್ಕೂ ಕೂಡ ಒಂದು ಇತ್ತಿದಂತ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಈಗಾಗಲೇ A14 ಆಗಿರುವಂತಹ ಪ್ರದೋಷ್ ಏನಿದ್ದಾರೆ ಏನು ಯಾವಾಗ ಇಲ್ಲಿ ಕೊಲೆ ಇನ್ಸಿಡೆಂಟ್ ಆಗುತ್ತೋ ಆಫ್ಟರ್ ದ ಮರ್ಡರ್ ಅವರೆಲ್ಲರನ್ನೂ ಕೂಡ ಎಲ್ಲರೂ ಕೂಡ ಅವರೇ ಇಲ್ಲಿ ಇದ್ದಂತ ಕೆಲವೊಬ್ಬರನ್ನು ಕೂಡ ಮ್ಯಾನೇಜ್ ಮಾಡಿದಂತವ್ರು ಅವರೇ. ಜೊತೆಗೆ ಅಲ್ಲಿದ್ದಂತ ಮೃತದೇಹವನ್ನು ಕೂಡ ತಗೊಂಡೋಗಕ್ಕೆ ಸಹಾಯ ಮಾಡಿದಂತವ್ರು ಅವರೇ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಈಗ ಎಲ್ಲ ಒಂದ್ ಕಡೆ ಬೇರೆ ಆರೋಪಿಗಳಿಗೂ ಕೂಡ ಈಗ ತಲೆ ಬಿಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಬಿಫೋರ್ ಮರ್ಡರ್ ಏನಿದೆ ಅಲ್ಲೂ ಕೂಡ ಇವರು ಇದ್ರು ಅನ್ನೋದು ಕೂಡ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಸೊ ಈಗ ಯಾರ್ಯಾರ ಪಾತ್ರ ಯಾವ ರೀತಿಯಾಗಿತ್ತು ಅದೆಲ್ಲವನ್ನು ಕೂಡ ಇವ್ರಾಗ್ಲೇ ಅಪ್ರೂವಲ್ ಲೆಟರ್ ಅಂತ ಏನ್ ಬರುತ್ತೆ ಅದರಲ್ಲೂ ಕೂಡ ಈಗಾಗಲೇ ಹೇಳ್ಕೊಂಡಿರುವಂತದ್ದು. ಸೊ ಹೀಗಾಗಿ ಅದರಲ್ಲೂ ಕೂಡ ಕೆಲವೊಂದು ಅಂಶಗಳನ್ನ ಕೂಡ ಉಲ್ಲೇಖವನ್ನು ಕೂಡ ಮಾಡಿದ್ರು. ಯಾರ್ಯಾರು ಏನೇನ್ ಮಾಡಿದ್ರು, ಮತ್ತೆ ದರ್ಶನ್ ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡಿದ್ರು, ನೀವು ನನಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾನು ಶೂಟ್ ಮಾಡ್ತೀನಿ, ಜೊತೆಗೆ ಅವನಿಗೂ ಕೂಡ ಹಲ್ಲೆಯನ್ನ ಮಾಡ್ತಿದ್ರು ರೇಣುಕಾಸ್ವಾಮಿಗೆ, ಮತ್ತೆ ಆಕೆ ಪವಿತ್ರ ಗೌಡ ಚಪ್ಪಲಿಲಿ ಹೊಡೆದ್ರು. ಹೀಗೆ ಕೆಲವೊಂದು ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಇಲ್ಲಿ ಅಪ್ರೂವರ್ ಆಗಕ್ಕೆ ಕೂಡ ಅವ್ರು ಮುಂದೆ ಬಂದಿರುವಂತದ್ದು. ಸೊ ಹೀಗಾಗಿ ಈ ಒಂದು ವಿಚಾರಗಳನ್ನು ಕೂಡ ಕೋರ್ಟ್ ಆಲಿಸಿರುತ್ತೆ. ಆಲಿಸಿ ಈಗಾಗಲೇ ಅದಕ್ಕೂ ಕೂಡ ಅಸ್ತು ಅಂತಾನು ಕೂಡ ಕೋರ್ಟ್ ಹೇಳಿರುವಂತದ್ದು. ಈಗ ಮುಂದಿನ ತಿಂಗಳಲ್ಲಿ ಇದಕ್ಕೆ ಅಂತಾನೆ ಒಂದು ದಿನಾಂಕವನ್ನು ಕೂಡ ನಿಗದಿಯನ್ನ ಮಾಡಲಾಗತ್ತೆ. ದಿನಾಂಕವನ್ನ ನಿಗದಿ ಮಾಡಿ ಅವರನ್ನು ಕೂಡ ಕೋರ್ಟ್ಗೆ ಕೂಡ ಕರೆ ತರುವಂತ ಕೆಲಸಕ್ಕೂ ಕೂಡ ಮುಂದಾಗುತ್ತೆ.